ಮಲ್ಲರಿಗೆ ಮಲ್ಲ ಮಹಾಮಲ್ಲ ಮಾಗದ ಹಾಗಂತಲ್ಲವೇ ಸ್ವಾಮಿ ಈ ಪ್ರಪಂಚದಲ್ಲ ಗುರುತಿಸುತ್ತಾ ಇರುವುದು. ಹಾಗಾಗಿ ನನ್ನ ಶಕ್ತಿ ಸಾಮರ್ಥ್ಯ ಜೊತೆಯಲ್ಲಿ ನಮ್ಮ ಆರಾಧ್ಯ ದೈವನಾಗಿರುವಂತಹ ಆ ಹರನ ಅನುಗ್ರಹ ಅದಲ್ಲದೆ ಹೋದರೆ ವಿಕಲಾಂಗನಾಗಿ ಹುಟ್ಟಿದಂತಹ ನನ್ನನ್ನ ಪಡೆದಂತಹ ನನ್ನ ತಂದೆಯೇ ವಿಕಲಾಂಗ ಎಂಬ ಕಾರಣಕ್ಕಾಗಿ ನನ್ನನ್ನ ತಿರಸ್ಕರಿಸಿ ದಟ್ಟ ಕಾಡಿನಲ್ಲಿ ಬಿಟ್ಟು ಬಂದರಂತೆ. ಅದೇ ಕಾಡಿನಲ್ಲಿ ಆಹಾರವನ್ನ ಹುಡುಕುತ್ತಾ ಅಲೆದಾಡುತ್ತಿರುವಂತಹ ಜಲ ಎನ್ನುವಂತಹ ರಕ್ಕಸಿ ಕಾಡಿನ ಮಧ್ಯದಲ್ಲಿ ಎರಡು ಭಾಗಗಳಾಗಿ ಬಿದ್ದಿರುವಂತಹ ನನ್ನ ದೇಹವನ್ನ ಕಂಡು ಯಾವುದೋ ವ್ಯಾಮೋಹಕ್ಕೆ ಒಳಗಾಗಿರುವಂತಹ ಅವಳು ಹಸಿವೆಯಾದರೂ ತಾನು ತಿನ್ನದೆ ಆ ಎರಡು ಭಾಗಗಳನ್ನ ಒಂದುಗೂಡಿಸಿ ತನ್ನ ಶಕ್ತಿ ಸಾಮರ್ಥ್ಯದಿಂದ ನನಗೆ ಪುನರ್ಜನ್ಮವನ್ನ ನೀಡಿದಳಂತೆ. ಮಾತ್ರ ಅಲ್ಲ, ನನ್ನನ್ನ ಕೊಂಡೊಯ್ದು ಪುನಃ ನನ್ನ ತಂದೆಗೊಪ್ಪಿಸಿದಳಂತೆ. ಜರೆ ಎನ್ನುವಂತಹ ರಕ್ಕಸಿಯಿಂದ ಪುನರ್ಜನ್ಮವನ್ನ ಪಡೆದುದಕ್ಕಾಗಿ ಜರಾಸಂಧ ಮಾತ್ರ ಅಲ್ಲ, ಮಲ್ಲರಿಗೆ ಮಹಾಮಲ್ಲನಾಗಿ ಮೆರೆದಾಡುತ್ತಾ ಇದ್ದೇನೆ. ಆದ್ರೆ ಏನ್ ಮಾಡುವ ಸ್ವಾಮಿ, ಆಗ 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 ನಮ್ಮ ಹಿರಿಯರಾಡಿನ ಒಂದು ಮಾತು ನೆನಪಾಗುವುದು. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲ. ಆದರೆ ಆ ಒಂದು ಮಾತು ಈ ಜರಾಸಂಧನ ಬದುಕಿನಲ್ಲಿ ಸತ್ಯವಾಗಬಾರದು ಎನ್ನುವುದಾಗಿ ಯೋಚಿಸಿದಂತಹ ನಾನು ನಮ್ಮ ಆರಾಧ್ಯ ದೈವನಾಗಿರುವಂತಹ ಹರನನ್ನ ಪೂಜಿಸಿ ಮೆಚ್ಚಿಸಿ ಅರ್ಚಿಸಿ 3 ಬೇರಿಗಳನ್ನ ವರವಾಗಿ ಪಡೆದಿದ್ದೇನೆ. ಜಯಬೇರಿ, ರಣಬೇರಿ, ಭಯಬೇರಿ ಎನ್ನುವುದಾಗಿ. ಸ್ವಾಮಿ, ಆ ಬೇರಿಗಳ ಮಹತ್ವ ಏನು ಗೊತ್ತೋ? ಯಾವನೇ ಒಬ್ಬ ವೈರಿ ನಮ್ಮ ಈ ಗಿರಿರಾಜನಗರವನ್ನ ಪ್ರವೇಶ ಮಾಡಿದ, ಅಲ್ಲ ಆಕ್ರಮಣ ಮಾಡಿದ ಅಂತಾದರೆ ಆ ಬೇರಿಗಳು ಒಮ್ಮಿಂದೊಮ್ಮೆಲೆ ತಮ್ಮಷ್ಟಕ್ಕೆ ತಾವೇ ಬಡಿದುಕೊಳ್ಳುತ್ತಾ ಭಯಂಕರವಾದ ನಾದವನ್ನ ಹೊರಹೊಮ್ಮಿಸುತ್ತವೆ. ಇದರಿಂದ ಬಂದಂತಹ ವೈರಿಗೆ ಎಲ್ಲಿ ಏನಾಯಿತು, ಯಾಕಾಯಿತು ಏನೂ ಅರ್ಥವಾಗದೆ ಆತನ ಎದೆ ಒಳಗೆ ಹೋಗುತ್ತದೆ. ಮಾತ್ರ ಅಲ್ಲ, ಅದೆಷ್ಟು ಅರಸು ಮಕ್ಕಳು ಎದೆಯೊಡೆದು ಸತ್ತು ಬಿದ್ದಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ಯುದ್ಧ ಇಲ್ಲ ಸ್ವಾಮಿ. ಹೀಗೆ ಬಿದ್ದವರನ್ನ ಹೀಗೆ ಹಿಡಿದು ನಮ್ಮ ಸೆರೆಮನೆಗೆ ನೂಕುವುದು. ಹೀಗೆ ಅದೆಷ್ಟು ಅರಸು ಮಕ್ಕಳನ್ನ ನಮ್ಮ ಸೆರೆಮನೆಯಲ್ಲಿ ಬಂದಿಯಾಗಿಸಿದ್ದೇನೆ. ಯಾಕಾಗಿ ಒಂದು ಮಹದಾಸೆಯನ್ನ ಹೊತ್ತವನು ಸ್ವಾಮಿ ನಾನು. ಅದುವೇ ನರಮೇಧವನ್ನ ಮಾಡುವಂತಹ ಮಹದಾಸೆಯನ್ನ ಹೊತ್ತಿದ್ದೇನೆ. ಆ ಒಂದು ಬಯಕೆಯು ಸದ್ಯದಲ್ಲಿ ಈಡೇರುವಂತಹ ಸೂಚನೆ ಕಂಡು ಬರುತ್ತಾ ಇದೆ. ಹೀಗೆ ಈ ಮಾಗದ ಕೇತುವಿನಿಂದ ಹೋರಾಡುತ್ತಾ ಬಾಳಿ ಬದುಕುತ್ತಾ ಇದ್ದೇನೆ. ಇನ್ನು ನನ್ನ ಸಾಂಸಾರಿಕ ಜೀವನದ ಕುರಿತು ಒಮ್ಮೆ ಯೋಚಿಸಿದರೆ ಅಸ್ತಿ ಪ್ರಾಸ್ತಿಯರೆಂಬ ಈರುವರು ಹೆಣ್ಣು ಮಕ್ಕಳಿಗೆ ತಂದೆ ಎನಿಸಿಕೊಂಡಿದ್ದೇನೆ. ಪ್ರಾಯ ಪ್ರಬುದ್ಧರಾಗಿರುವಂತಹ ನನ್ನ ಮಕ್ಕಳಿಗೆ ಸಕಾಲದಲ್ಲಿ ಸಕಲ ಶಾಸ್ತ್ರಾಭ್ಯಾಸವನ್ನ ಮಾಡಿಸಿದ್ದೇನೆ. ಮಾತ್ರ ಅಲ್ಲ, ಇಂದು ನನ್ನೀರುವರು ಹೆಣ್ಣು ಮಕ್ಕಳು ಬಂದು ಅಪ್ಪ ಉಪವನವತ್ತ ಹೋಗಿ ಬರಬೇಕು, ಬೇಸರವನ್ನ ಕಳೆಯಲು ಸುಗ ಎನ್ನುವುದಾಗಿ ಕೇಳಿಕೊಂಡರು. ಹಾಗಾಗಿ
ಅವರನ್ನ